ಇದೊಂದು ಸಣ್ಣ ರಾಜ್ಯದ ಕಥೆ, ಆದರೆ ಯಾರಿಗೂ ತಲೆಬಾಗದ ರಾಜ್ಯದ ಕಥೆ. ಈ ರಾಜ್ಯವನ್ನ ಗೆಲ್ಲೋಕೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೇ ಭಯಪಟ್ಟಿದ್ವು. ಇದು ಉತ್ತರ ಕರ್ನಾಟಕವೂ ಅಲ್ಲ, ದಕ್ಷಿಣ ಕರ್ನಾಟಕವೂ ಅಲ್ಲ, ಆದರೆ ಕಾಡು, ಮಳೆ, ಪರ್ವತಗಳ ನಡುವೆ ಒಂದು ಶಕ್ತಿಶಾಲಿ ಆಡಳಿತ ಮಾಡಿದ ರಾಜ್ಯದ ಕಥೆ. ಇತಿಹಾಸದ ಪುಸ್ತಕಗಳಲ್ಲಿ ಈ ರಾಜ್ಯಕ್ಕೆ ಅಷ್ಟೊಂದೇನು ಜಾಗ ಇಲ್ಲ, ಆದರೆ ಶತ್ರುಗಳಿಗೆ ಮಾತ್ರ ದೊಡ್ಡ ತಲೆನೋವಾದ ರಾಜ್ಯ ಇದು. ಈ ಕಥೆ ಶುರುವಾಗೋದು ಕೆಳದಿ ಅನ್ನೋ ಹೆಸರಿಂದ. ಹೌದು, ಕೆಳದಿ ನಾಯಕರ ರಾಜ್ಯ. ಶಿವಮೊಗ್ಗ, ಸಾಗರ, ಹೊನ್ನಾವರ ಪ್ರದೇಶಗಳಲ್ಲಿ ಒಂದು ಕಾಲದಲ್ಲಿ ಆಳಿದ ಶಕ್ತಿ. ವಿಜಯನಗರ ಸಾಮ್ರಾಜ್ಯ ಕುಸಿದ ನಂತರ ಬಹುತೇಕ ನಾಯಕರು ಶರಣಾಗ್ತಾರೆ, ಆದರೆ ಕೆಳದಿ ಮಾತ್ರ ತಲೆಬಾಗಲಿಲ್ಲ. ಅರಣ್ಯಗಳನ್ನೇ ಕೋಟೆಯನ್ನಾಗಿ ಮಾಡಿಕೊಂಡು, ಮಳೆಯನ್ನೇ ರಕ್ಷಣೆಯನ್ನಾಗಿ ಮಾಡಿಕೊಂಡು ಭೂಮಿಯೇ ಅವರ ಪರವಾಗಿ ಹೋರಾಡಿತ್ತು. ಒಂದು ಕಡೆ ಮೈಸೂರಿನ ಒತ್ತಡ, ಇನ್ನೊಂದು ಕಡೆ ಮೊಘಲ ಶಕ್ತಿ, ಮೂರನೇ ಕಡೆ ಬ್ರಿಟಿಷರ ಕಣ್ಣು. ಎಲ್ರಿಗೂ ಒಂದೇ ಪ್ರಶ್ನೆ, ಈ ಸಣ್ಣ ರಾಜ್ಯ ಇನ್ನು ಹೇಗೆ ನಿಂತಿದೆ? ಅದೇ ಸಮಯದಲ್ಲಿ ಕೆಳದಿಯಲ್ಲಿ ಅಧಿಕಾರಕ್ಕೆ ಬಂದವನು ಸಾಮಾನ್ಯ ರಾಜನಲ್ಲ. ಅವಳು ಯುದ್ಧವನ್ನು ತಿಳಿದಿದ್ಲು, ರಾಜಕೀಯವನ್ನು ಓದಿದ್ಲು. ಆದರೆ ಅವಳ ದೊಡ್ಡ ಶಕ್ತಿ ಸಮಯವನ್ನ ಅರ್ಥ ಮಾಡಿಕೊಳ್ಳೋದು. ಇತಿಹಾಸ ಅವಳನ್ನ ಅಮ್ಮ ಅಂತ ಕರೆಯುತ್ತೆ. ಹೌದು, ಅವಳೇ ರಾಣಿ ಚೆನ್ನಮ್ಮಾಜಿ. ಕೆಳದಿ ನಾಯಕರ ಇತಿಹಾಸದ ಅತ್ಯಂತ ಶಕ್ತಿಶಾಲಿ ರಾಣಿ. ಮೊಘಲ್ ಸೇನೆ ಬಂದಾಗ ಅವಳು ಯುದ್ಧ ಮಾತ್ರ ಮಾಡಲಿಲ್ಲ, ಒಂದು ದೊಡ್ಡ ನಿರ್ಧಾರವನ್ನ ತಗೊಳ್ತಾಳೆ. ಔರಂಗಜೇಬನ ಮಗನಿಗೆ ಆಶ್ರಯ ಕೊಡ್ತಾಳೆ. ಇದು ದಯೆಯಿಂದ ಅಲ್ಲ, ಆದರೆ ಇದೊಂದು ರಾಜಕೀಯ ತಂತ್ರ. ಈ ಒಂದು ಹೆಜ್ಜೆ ಕೆಳದಿಯನ್ನ ಅಪ್ರಾಪ್ಯವನ್ನಾಗಿ ಮಾಡುತ್ತೆ. ಕೆಳದಿ ಸೋತಿಲ್ಲ, ಯಾಕೆಂದ್ರೆ ದೊಡ್ಡ ಸೇನೆ ಇತ್ತು ಅಂತ ಅಲ್ಲ, ಆದರೆ ಅಲ್ಲಿ ಇದ್ದಿದ್ದು ಸ್ಥಳೀಯ ಜ್ಞಾನ. ಕಾಡು, ಮಳೆ, ನೆಲ ಎಲ್ಲವೂ ಅವರ ಪಕ್ಕದಲ್ಲೇ ಇತ್ತು. ಅವರಿಗೆ ಸ್ನೇಹಿತರಾಗಿದ್ರು ಅವರೆಲ್ಲ. ಇವತ್ತು ನಮಗೆ ಶಕ್ತಿ ಅಂದ್ರೆ ಸಂಖ್ಯೆ ಅನ್ಸುತ್ತೆ, ಆದರೆ ಕೆಳದಿ ನಮಗೆ ಕಲಿಸಿದ ಪಾಠ ಏನಂದ್ರೆ ಬುದ್ಧಿ ಇದ್ರೆ ಸಾಕು, ಎಲ್ಲ ಹೋರಾಟವೂ ಬಲದಿಂದನೇ ಗೆಲ್ಬೇಕಾಗಿಲ್ಲ. ಕೆಲವು ರಾಜ್ಯಗಳು ಸೋತಿವೆ, ಕೆಲವು ಮರೆತಿವೆ, ಆದರೆ ಕೆಳದಿ ತಲೆಭಾಗದ ಮನಸ್ಸಿನ ಸಂಕೇತ. ಇಂತಹ ಕರ್ನಾಟಕದ ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದ್ರೆ ಇತಿಹಾಸ ಪುಸ್ತಕದಲ್ಲಲ್ಲ, ಮನಸ್ಸಲ್ಲಿ ಉಳಿಬೇಕು.